ನಮಸ್ಕಾರ ಸ್ನೇಹಿತರೆ, ಚುನಾವಣಾ ಆಯೋಗ ಬಿಹಾರಲ್ಲಿ ಮತದಾರರ ಪಟ್ಟಿಯನ್ನ ರಿವೈಸ್ ಮಾಡ್ತಾ ಇದೆ. ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೆಲಸಕ್ಕೆ ಕೈ ಹಾಕಿದೆ. ಈಗಾಗಲೇ ಇದರ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಅಂದ್ರೆ ಇನ್ನು ಕೇವಲ 2.7% ಮಾತ್ರ ರಿವಿಷನ್ ಆಗಬೇಕಾಗಿದೆ ಮತ್ತು ಉಳಿದಂತಹ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದೆ. ಚುನಾವಣಾ ಆಯೋಗ ಈ ರೀತಿ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಕಲಿ ಮತದಾರರನ್ನ ಪತ್ತೆ ಹಚ್ಚೋದು, ಅದೇ ರೀತಿಯಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರು, ನಂತರ ರೋಹಿಂಗ್ಯಾಗಳು ಇವರೆಲ್ಲರನ್ನು ಪತ್ತೆ ಹಚ್ಚಿ ಅವರ ಹೆಸರನ್ನ ಈ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವಂತಹ ಕೆಲಸಕ್ಕೆ ಚುನಾವಣಾ ಆಯೋಗ ಕೈ ಹಾಕಿರುವಂತಹದ್ದು. ಚುನಾವಣಾ ಆಯೋಗ ಆಗಾಗ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾನೆ ಬಂದಿದೆ ಇಲ್ಲಿವರೆಗೂ ಕೂಡ. ಆದ್ರೆ ಈ ಬಾರಿ ಚುನಾವಣಾ ಆಯೋಗ ಈ ರೀತಿ ಮಾಡ್ತಾ ಇರೋದನ್ನ ವಿರೋಧ ಪಕ್ಷಗಳು ಬಹಳಷ್ಟು ವಿರೋಧಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್ ಹಾಗೇನೆ ಮಮತಾ ಬ್ಯಾನರ್ಜಿ ಇವರೆಲ್ಲರೂ ಕೂಡ ಇದನ್ನ ಬಹಳಷ್ಟು ವಿರೋಧಿಸ್ತಾ ಇದ್ದಾರೆ. ಈ ರೀತಿ ಮಾಡಬಾರದು ಅಂತೇಳಿ ಹೇಳ್ತಾ ಇದ್ದಾರೆ. ಜನರನ್ನ ಈ ಅಭಿಯಾನದ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಹಾಗೇನೆ ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ವಿರೋಧ ಪಕ್ಷದವರು ಈ ಒಂದು ಕೆಲಸವನ್ನ ವಿರೋಧಿಸಲಿಕ್ಕೆ ಕಾರಣ ಏನು? ಹಾಗೇನೆ ಈ ಒಂದು ಅಭಿಯಾನದಲ್ಲಿ ಟೋಟಲ್ ಆಗಿ ಎಷ್ಟು ನಕಲಿ ಮತದಾರರು ಸಿಕ್ಕಿದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಭಾರತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 3 ಕೋಟಿ ಅಕ್ರಮ ವಲಸಿಗರು ಇದ್ದಾರೆ ಅನ್ನೋದು. ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಹಾಗೆ ರೋಹಿಂಗ್ಯಾಗಳು ಕೂಡ ಮಯನ್ಮಾರ್ ಇಂದ ಬಂದಿದ್ದಾರೆ. ನಂತರ ನೇಪಾಳದವರು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಅಕ್ರಮವಾಗಿ ನಮ್ಮ ದೇಶದಲ್ಲಿ ಬಂದು ನೆಲೆಸಿ ಅವರು ವೋಟರ್ ಐಡಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಭಾರತದ ನಾಗರಿಕರು ಅಂತ ಹೇಳ್ಕೊಂಡು ಪ್ರೂವ್ ಮಾಡ್ಲಿಕ್ಕಾಗಿ ಅವರು ಆಧಾರ್ ಕಾರ್ಡ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಅನ್ನುವ ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡ್ತಾನೆ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ಓಪನ್ ಸೀಕ್ರೆಟ್. ಆದ್ರೆ ಇದನ್ನ ಕೆಲವೊಂದು ರಾಜಕೀಯ ಪಕ್ಷಗಳು ಒಪ್ಕೊಳ್ಳಿಕ್ ತಯಾರಿಲ್ಲ. ಹಾಗೇನೆ ಈ ಅಕ್ರಮ ವಲಸಿಗರನ್ನ ಗುರುತಿಸಿ ಅವ್ರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸ್ಲಿಕ್ಕೂ ಕೂಡ ಇವ್ರು ಯಾರು ಒಪ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ವೋಟ್ ಬ್ಯಾಂಕ್. ಇವರೆಲ್ಲರಿಗೂ ಇವರು ವೋಟರ್ ಐಡಿಯನ್ನ ಮಾಡಿಸ್ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಪಕ್ಷಕ್ಕೆ ಮತವನ್ನ ಚಲಾಯಿಸ್ತಾರೆ ಅನ್ನೋ ಒಂದು 100% ಗ್ಯಾರಂಟಿ ಇರೋದ್ರಿಂದ ಇವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಇವ್ರು ಯಾರು ಒಪ್ಪಿಗೆಯನ್ನು ಕೊಡೋದಿಲ್ಲ. ಏನಾದ್ರೂ ಮಾಡಿ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈಗ ಇಲೆಕ್ಷನ್ ಕಮಿಷನ್ ಒಂದು ಕೆಲಸ ಕೈ ಹಾಕಿದೆ. ಅದೇನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯನ್ನ ರಿವೈಸ್ ಮಾಡುವಂತದ್ದು. ಅಂದ್ರೆ ಈಗ ಬಿಹಾರಲ್ಲಿ ಮಾಡ್ತಾ ಇದಾರಲ್ಲ, ಅದೇ ಕೆಲಸವನ್ನ ಇಡೀ ದೇಶದಲ್ಲಿ ಈ ವರ್ಷದ ಕೊನೆ ಒಳಗಡೆ ಮಾಡುವಂತ ಕೆಲಸಕ್ಕೆ ಚುನಾವಣಾ ಆಯೋಗ ಕೈ ಹಾಕ್ತಾ ಇದೆ. ಅದರ ಬಗ್ಗೆ ಮಾತಾಡೋಣ. ಈಗ ಬಿಹಾರದ ಬಗ್ಗೆ ಬರೋದಾದ್ರೆ, ಬಿಹಾರಲ್ಲಿ ಈಗಾಗಲೇ ತಮ್ಮ ಕೆಲಸವನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬಹುದು ಚುನಾವಣಾ ಆಯೋಗ. ಈಗ ಲೇಟೆಸ್ಟ್ ಆಗಿ ಅವರು ಒಂದು ಅಂಕಿ ಸಂಖ್ಯೆಗಳನ್ನ ಕೂಡ ಕೊಟ್ಟಿದ್ದಾರೆ. ಆ ಅಂಕಿ ಸಂಖ್ಯೆಗಳ ಪ್ರಕಾರ ಒಟ್ಟಿಗೆ 52 ಲಕ್ಷ ಮತದಾರರನ್ನ ತಮ್ಮ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಿದ್ದಾರೆ. ಅದರಲ್ಲಿ 18.6 ಲಕ್ಷ ಜನ ಜೀವಂತವಾಗಿಲ್ಲ, ಆದ್ರೂ ಕೂಡ ಅವ್ರ ವೋಟರ್ ಐಡಿ ಇನ್ನು ಆಕ್ಟಿವ್ ಆಗಿದೆ. ಅಂದ್ರೆ ಅವರ ಹೆಸರಲ್ಲಿ ಬೇರೆಯವರು ಇವಾಗ್ಲೂ ಕೂಡ ಮತವನ್ನ ಚಲಾಯಿಸ್ತಾ ಇದ್ದಾರೆ. ನಂತರ 26 ಲಕ್ಷ ಜನ ಬಿಹಾರವನ್ನ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಯಾವ ರಾಜ್ಯಕ್ಕೆ ಹೋಗಿದ್ದಾರೋ ಅಲ್ಲಿ ತಮ್ಮ ವೋಟರ್ ಐಡಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಇಲ್ಲಿವರೆಗೂ ಕೂಡ ಬಿಹಾರಲ್ಲಿರುವಂತಹ ತಮ್ಮ ಮತದಾನದ ಹಕ್ಕನ್ನ ಕ್ಯಾನ್ಸಲ್ ಮಾಡಿರಲಿಲ್ಲ. ಈಗ ಚುನಾವಣಾ ಆಯೋಗ ಅದನ್ನ ಕ್ಯಾನ್ಸಲ್ ಮಾಡಿದೆ. ನಂತರ 7 ಲಕ್ಷ ಮತಗಳು 2 ಬಾರಿ ಎಂಟ್ರಿ ಆಗಿದೆ. ಅಂದ್ರೆ ಅವರು ಬಿಹಾರಲ್ಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲೇ ತಮ್ಮ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಈಗ ಅವ್ರ ಹೆಸರನ್ನು ಕೂಡ ಡಿಲೀಟ್ ಮಾಡಲಾಗಿದೆ. ಟೋಟಲ್ ಆಗಿ 52 ಲಕ್ಷ ಜನರ ಹೆಸರನ್ನ ಈ ಬಾರಿಯ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಲಾಗಿದೆ. ಇದು ಕೇವಲ ಬಿಹಾರಲ್ಲಿ ಆಗಿರುವಂತಹ ವೋಟರ್ ಲಿಸ್ಟ್ ನ ರಿವಿಷನ್. ಇಲ್ಲಿ ನಿಮ್ಗೆ ಒಂದಂತೂ ಕ್ಲಿಯರ್ ಆಗ್ತದೆ, ಬಿಹಾರ್ ಪಶ್ಚಿಮ ಬಂಗಾಳದ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದೆ. ಆದ್ರೆ ಎಲ್ರಿಗೂ ಇರುವಂತಹ ಬಹುದೊಡ್ಡದಾದಂತಹ ಅನುಮಾನ ಏನು ಅಂತ ಹೇಳಿದ್ರೆ, ಇಲ್ಲೇ ಇಷ್ಟು ಜನ ಇರುವಾಗ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿರಬಹುದು? ಯಾಕಂತ ಹೇಳಿದ್ರೆ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದ ಬರುವವರು ಎಲ್ಲರೂ ಕೂಡ ಈ ಪಶ್ಚಿಮ ಬಂಗಾಳದ ಗಡಿಯ ಮುಖಾಂತರನೇ ಒಳಗಡೆ ಬರ್ತಾರೆ. ಪಶ್ಚಿಮ ಬಂಗಾಳದಲ್ಲೇ ಅವ್ರಿಗೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ನ ಮಾಡ್ಕೊಡ್ತಾರೆ. ನಂತರ ಅವರು ಅಲ್ಲಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ 75% ಜನ ಉಳ್ಕೊಳ್ತಾರೆ. ಆದ್ರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಜನ ನಕಲಿ ಮತದಾರರು ಇರಬಹುದು, ಇದನ್ನ ಕೂಡ ಈಗ ಎಲ್ಲರೂ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಚುನಾವಣಾ ಆಯೋಗ ಒಂದು ಹಿಂಟ್ ಅನ್ನು ಕೊಟ್ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಒಂದು ಭಾರತದಾದ್ಯಂತ ಮಾಡುವಂತದ್ದು. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸದ್ಯದಲ್ಲೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ, ಒಂದ್ ವೇಳೆ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ಅನ್ನು ಏನಾದ್ರೂ ರಿವೈಸ್ ಮಾಡಿದ್ರೆ ಅವರ ಮತ ಬ್ಯಾಂಕಿಗೆ ಬಹುದೊಡ್ಡದಾದಂತ ಹೊಡೆತ ಬೀಳ್ತದೆ ಅಂತೇಳಿ. ಆದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಈಗಾಗಲೇ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ನಾಡಿದ್ದು 27ನೇ ತಾರೀಕಿಗೆ ಒಂದು ಬಹುದೊಡ್ಡದಂತ ಪ್ರತಿಭಟನೆಯನ್ನು ಕೂಡ ಅವರು ನಡೆಸಲಿಕ್ಕಿದ್ದಾರೆ. ವಿಷಯ ಬೇರೆ ಏನೂ ಅಲ್ಲ, ಈ ರೀತಿಯಾದಂತಹ ವೋಟರ್ ಲಿಸ್ಟ್ ನ ರಿವೈಸ್ ಮಾಡಬಾರದು ಅಂತೇಳಿ. ಒಂದ್ ವೇಳೆ ವೋಟರ್ ಲಿಸ್ಟ್ ನ ರಿವೈಸ್ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಖಂಡಿತವಾಗಿಯೂ 1 ಕೋಟಿಗೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆಗಿ ಹೋಗ್ತದೆ. ಸುಮಾರು 8 ಕೋಟಿ ಮತದಾರರು ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ. ಇದರಲ್ಲಿ ಅಕ್ರಮ ಮತದಾರರು ಖಂಡಿತವಾಗಿಯೂ 1 ಕೋಟಿಗಿಂತಲೂ ಜಾಸ್ತಿ ಇರ್ತಾರೆ. ಒಂದ್ ವೇಳೆ ಈ 1 ಕೋಟಿಗಿಂತಲೂ ಜಾಸ್ತಿ ಇರುವಂತಹ ಅಕ್ರಮ ಮತದಾರರ ಹೆಸರು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗಿ ಹೋದ್ರೆ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಹೇಗಾಗ್ತದೆ?
ಮಮತಾ ಬ್ಯಾನರ್ಜಿ ಅವರಿಗೆ ಈಗಾಗಲೇ ಒಂದ್ ರೀತಿಯಾದಂತಹ ಭಯ ಹುಟ್ಕೊಂಡ್ಬಿಟ್ಟಿದೆ. ಒಂದ್ ವೇಳೆ ಈ ರೀತಿ ಆದ್ರೆ ಖಂಡಿತವಾಗಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋಲುಣ್ಣೋದಂತೂ ಗ್ಯಾರಂಟಿ. ಕಾರಣ ಏನು ಅಂತ ಹೇಳಿದ್ರೆ, ಈ 1 ಕೋಟಿಗಿಂತಲೂ ಹೆಚ್ಚಿನ ಮತದಾರರಿದ್ದಾರಲ್ಲ, ಇವರೆಲ್ಲರೂ ಕೂಡ ಇವರ ಮತ ಬ್ಯಾಂಕಿಗೆ ಸಂಬಂಧಪಟ್ಟವರು. ಹಾಗೇನೆ ಇವರೆಲ್ಲರೂ ಕೂಡ ಅಕ್ರಮ ವಲಸಿಗರಾಗಿರುವಂತವರು. ಅಂದ್ರೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಇಂದ ಬಂದು ಇಲ್ಲಿ ಮತದಾನದ ಹಕ್ಕನ್ನ ಪಡೆದಿರುವಂತವರು. ಇವರ ಹೆಸರು ಡಿಲೀಟ್ ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಆದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಈಗಾಗಲೇ ಅಲ್ಲಿಯ ಜನತೆಯನ್ನ ಇಲೆಕ್ಷನ್ ಕಮಿಷನ್ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವರು ಹೂಡಿರುವಂತಹ ಬಹುದೊಡ್ಡ ಅಸ್ತ್ರ ಏನು ಅಂತ ಹೇಳಿದ್ರೆ ಭಾಷೆ. ಈಗ ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗದವರು ಬಂಗಾಳಿ ಭಾಷೆ ಮಾತಾಡೋರೆಲ್ಲರೂ ಅಕ್ರಮ ಮತದಾರರು ಅಂತೇಳಿ ಹೇಳಿ ಅವರ ಹೆಸರನ್ನ ಡಿಲೀಟ್ ಮಾಡ್ಲಿಕ್ಕೆ ಹೊರಟಿದೆ. ಅದರಿಂದಾಗಿ ನಾವೆಲ್ಲರೂ ಕೂಡ ನಮ್ಮ ಮತದಾನದ ಹಕ್ಕನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಚುನಾವಣಾ ಆಯೋಗದ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನಾಡಿದ್ದು 27ನೇ ತಾರೀಕು ಒಂದು ಬಹುದೊಡ್ಡದಾದಂತಹ ಪ್ರತಿಭಟನೆ ಇದೆಯಂತೆ. ಆ ದಿನ ಖಂಡಿತವಾಗಿ ಪಶ್ಚಿಮ ಬಂಗಾಳ ಹೊತ್ತಿ ಉರಿಯೋದಂತೂ ಗ್ಯಾರಂಟಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆ ನಡೆಸ್ತಾ ಇರೋದೇ ಈ ಅಕ್ರಮ ವಲಸಿಗರ ಪರವಾಗಿ. ಇಲ್ಲಿವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೇ ಗಲಭೆ ನಡೆದ್ರು ಕೂಡ ಅದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇರುವಂತವರು ಇದೇ ಅಕ್ರಮ ವಲಸಿಗರು. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಕರೆದಿರುವಂತಹ ಈ ಪ್ರತಿಭಟನೆಯಲ್ಲಿ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಕೇವಲ ಭಾಗವಹಿಸ್ಲಿಕ್ಕೆ ಹೋಗಲ್ಲ ಅವರು, ಅದಕ್ಕೆ ಬದಲಾಗಿ ಎಷ್ಟು ಸಾಧ್ಯವೋ ಅಷ್ಟು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಇದೆಲ್ಲದೂ ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಪ್ರತಿಭಟನೆಗೆ ವಿರೋಧ ಪಕ್ಷದವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಕೊಡ್ತಾ ಇರುವಂತ ಕಾರಣ ಏನು ಅಂತ ಹೇಳಿದ್ರೆ, ಇಲೆಕ್ಷನ್ ಕಮಿಷನ್ ಬಿಜೆಪಿ ಏನ್ ಹೇಳ್ತದೋ ಅದನ್ನ ಕೇಳಿಕೊಂಡು ಅವರ ತಾಳಕ್ಕೆ ತಕ್ಕಂತ ಕುಣಿತಾ ಇದೆ. ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎ ಸೋಲುವಂತ ಸಾಧ್ಯತೆ ಇದೆ. ಅದನ್ನ ತಪ್ಪಿಸ್ಲಿಕ್ಕಾಗಿ ಆರ್ಜೆಡಿ ಮತ್ತು ಇಂಡಿ ಒಕ್ಕೂಟಕ್ಕೆ ಯಾರೆಲ್ಲ ಮತವನ್ನ ಚಲಾಯಿಸ್ತಾರೋ ಅವರ ಹೆಸರನ್ನ ಡಿಲೀಟ್ ಮಾಡ್ಲಿಕ್ಕಾಗಿ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಚುನಾವಣಾ ಆಯೋಗ ಕೈ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮೊನ್ನೆಯಿಂದ ಲೋಕಸಭಾ ಅಧಿವೇಶನದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಲೋಗನ್ಗಳನ್ನ ಕೂಗ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಕಾರ್ಯಕಲಾಪ ನಡೆದೇ ಇರೋ ರೀತಿಯಲ್ಲಿ ನೋಡ್ಕೊಂತಾ ಇದ್ದಾರೆ. ಪಾರ್ಲಿಮೆಂಟ್ ನ ಹೊರಗಡೆ ನಿಂತ್ಕೊಂಡು ಇವರೆಲ್ಲರೂ ಕೂಡ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ನೇತೃತ್ವವನ್ನ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಉಳಿದಂತಹ ವಿರೋಧ ಪಕ್ಷದವರು ವಹಿಸಿದ್ದಾರೆ. ಇಲ್ಲಿ ಇವರೆಲ್ಲರೂ ಯಾಕೆ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಅಕ್ರಮ ವಲಸಿಗರು ಯಾರು, ಯಾರ್ಯಾರು ಮತದಾನದ ಹಕ್ಕನ್ನ ಪಡ್ಕೊಂಡಿದ್ದಾರೆ, ಇಲ್ಲಿವರೆಗೆ ನಾವು ಹೇಗೆ ಗೆದ್ದು ಬರ್ತಾ ಇದ್ವಿ, ಇದೆಲ್ಲದೂ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಒಂದ್ ವೇಳೆ ಇವರೆಲ್ಲರ ಹೆಸರು ಮತದಾರರ ಲಿಸ್ಟ್ ಇಂದ ಡಿಲೀಟ್ ಆಗಿ ಹೋದ್ರೆ ನಮ್ಗೇನೆ ಮತ ಚಲಾಯಿಸುವಂತ ಈ ಒಂದು ಗುಂಪು ಇವರ ಕೈ ತಪ್ಪಿ ಹೋಗ್ತದೆ. ಆ ರೀತಿ ಆದ್ರೆ ಚುನಾವಣೆಯಲ್ಲಿ ಇಲ್ಲಿವರೆಗೂ ಕೂಡ ಸತತವಾಗಿ ಗೆದ್ಕೊಂಡು ಬರ್ತಾ ಇರುವಂತಹ ಕೆಲವು ಕ್ಷೇತ್ರಗಳನ್ನ ಇವರು ಕಳ್ಕೋಬೇಕಾಗಿ ಬರ್ತದೆ. ಆದ್ರಿಂದಾಗಿ ಇವರೆಲ್ಲರೂ ಈಗ ಒಗ್ಗಟ್ಟಾಗಿ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಇವರ ಇಂಟೆನ್ಷನ್ ಒಂದೇ, ದೇಶ ಹಾಳಾದ್ರೂ ಅಡ್ಡಿಲ್ಲ, ನಮ್ಮ ಪಕ್ಷಗಳು ಗೆದ್ದು ಬರಬೇಕು, ನಾವು ಅಧಿಕಾರವನ್ನ ನಡೆಸ್ತಾ ಇರಬೇಕು, ನಾವು ಈ ಮುಖಾಂತರ ನಮ್ಮ ಓಲೈಕೆ ರಾಜಕೀಯವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು, ಅವರಿಂದಾಗಿ ನಾವು ಗೆಲುವನ್ನ ಪಡಿತಾ ಇರಬೇಕು. ಅಕ್ರಮ ವಲಸಿಗರಿಂದ ದೇಶಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾದ್ರೂ ತೊಂದರೆ ಇಲ್ಲ, ನಾವು ಮಾತ್ರ ಸುಖವಾಗಿರ್ಬೇಕು. ಈ ರೀತಿಯಾದಂತಹ ಯೋಚನೆ ಇಲ್ಲದಿರುವಂತಹ ಇಂಡಿ ಒಕ್ಕೂಟದವರು ಈಗ ಚುನಾವಣಾ ಆಯೋಗದ ಈ ಪ್ರಕ್ರಿಯೆಯನ್ನು ವಿರೋಧಿಸಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಚುನಾವಣಾ ಆಯೋಗದ ವಿರುದ್ಧವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇವ್ರ ಮುಖಕ್ಕೆ ಕ್ಯಾಕರ್ಸಿ ಉಗ್ದು ವಾಪಸ್ ಕಳಿಸ್ಬಿಟ್ಟಿದೆ. ಚುನಾವಣಾ ಆಯೋಗ ಅದರ ಕೆಲಸವನ್ನ ಅದು ಮಾಡ್ತಾ ಇದೆ. ಅವರ ಕೆಲಸಕ್ಕೆ ನೀವು ಸಹಕಾರ ಕೊಡಿ ಅಂತಕೊಂಡು ಹೇಳಿ ಕಳಿಸಿದ್ದಾರೆ. ಆದ್ರೂ ಕೂಡ ವಿರೋಧ ಪಕ್ಷದವರು ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ. ಚುನಾವಣಾ ಆಯೋಗ ಸರ್ಕಾರದ ಜೊತೆ ಸೇರ್ಕೊಂಡು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಒಂದಂತೂ ಸತ್ಯ, ಇವ್ರು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಸುಮ್ಮನಿರಲ್ಲ, ಅದ್ರ ಕೆಲಸವನ್ನ ಅದು ಮಾಡ್ಕೊಂಡು ಹೋಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು. ಸ್ನೇಹಿತರೆ, ನಾನು ನಿಮ್ ಜೊತೆ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.